ಹಲೋ ಫ್ರೆಂಡ್ಸ್, ಯಶೋ ಕೃಷಿಕ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ, ಮಳೆಗಾಲದಲ್ಲಿ ಅಡಕೆಯ ಗಿಡದ ಗದ್ದೆಯಲ್ಲಿ ಹೂವಿನ ಗಿಡವನ್ನು ನೆಟ್ಟರೆ ಹೇಗೆ ಆಗುತ್ತೆ ಎನ್ನುವ ಮಾಹಿತಿ. ಏಕಪ್ಪ ಎಂದರೆ ಅಡಕೆ ಗಿಡದಲ್ಲಿ ನೆಟ್ಟರೆ ಈ ರೀತಿ ಆಗುತ್ತೆ ಎಂದರೆ, ನಳ್ಳಿರುತ್ತೆ ಅಡಕೆ ಮರದಲ್ಲಿ. ಹೂವಿನ ಗಿಡ ನಳ್ಳಲ್ಲಿ ಅಷ್ಟೊಂದು ಬರಲ್ಲ. ಬೇಸಿಗೆಗಾಲದಲ್ಲಿ ಸುಮಾರಾಗಿ ಬರುತ್ತೆ. ಹೂವಿನ ಗಿಡದ ಅಡಕೆ ಗಿಡದಲ್ಲಿ ನೆಟ್ಟರು ಬೇಸಿಗೆಗಾಲದಲ್ಲಿ ಸುಮಾರಾಗಿ ಬೆಳ್ಕೋಬೋದು. ಆದರೆ ಮಳೆಯಲ್ಲಿ ನೆಟ್ಟರೆ ಹೂವಿನ ಗಿಡವನ್ನು ಯಾವ ರೀತಿ ಆಗುತ್ತೆ ಎನ್ನುವ ಮಾಹಿತಿಯನ್ನು ತಿಳಿಸುತ್ತಿದ್ದೀನಿ. ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋವನ್ನು ನೋಡಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಉದಾಹರಣೆಗೆ ಇಲ್ಲೊಂದು ಗದ್ದೆ ಬಂದವನೇ. ಇದು ಗದ್ದೆಯಲ್ಲಿ ಹೂವು ನೋಡಿ ಎಲ್ಲ ಚೆನ್ನಾಗೇ ಬಂದಿತ್ತು ಗಿಡ ಇದ್ರಲ್ಲಿ ನೆಟ್ಟಾಗ. ಈಗ ಸುಮಾರು ಒಂದು 15-20 ದಿನದಿಂದ ಗಿಡ ಮಳೆ ಇಟ್ಕೊಂಡಿರೋದ್ರಿಂದ ಯಾವ ರೀತಿ ಆಗುತ್ತಿದೆ ಅನ್ನುವ ಮಾಹಿತಿಯನ್ನು ನಿಮಗೆ ಇಲ್ಲಿ ತೋರಿಸುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಇವು ನೆಟ್ಟಿರೋ ಗಿಡ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಗಿಡ. ಆ ಒಂದು ವೀಡಿಯೋದಲ್ಲಿ ನಿಮ್ಗೆ ಹಾಕೊಂಡು ನೋಡಿ, ಗಿಡ ಸಣ್ಣದ್ರಲ್ಲಿ ಆಗಿತ್ತು ಅಂತ ನಿಮಗೆ ಆಗಲೇ ಒಂದು ವೀಡಿಯೋ ಮಾಡಿಬಿಟ್ಟಿದೆ. ಅಲ್ಲಿ ನೋಡಿ ಬೇಕಾದ್ರೆ ಯಾವ ರೀತಿ ಇತ್ತು ಅಂತ. ಅದೇ ಗದ್ದೆ ಇದು ನೋಡಿ. ಈಗ ಮಳೆ ಹುಯ್ತಾ ಇರೋದ್ರಿಂದ ಎಷ್ಟು ಚೆನ್ನಾಗಿದ್ದಿದ್ದು ಗಿಡ ಯಾವ ರೀತಿ ಸಾಯ್ತಾ ಇದೆ ನೋಡಿ ಇಲ್ಲಿ. ನೋಡಿ ಫ್ರೆಂಡ್ಸ್, ನೀವು ಅಲ್ಲಿ ಚೆನ್ನಾಗೈತೆ ಅಂತ ಅನ್ಕೋಬೋದು. ಅಲ್ಲೂ ಅಡಿಯಲ್ಲಿ ಫುಲ್ ತರಗತ್ತೈತೆ, ಫುಲ್ಲು ಸತ್ತೋಗಂಗೈತೆ. ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಸತ್ತೋಗುತ್ತೆ. ಈ ರೀತಿ ಸುಮ್ಮನೆ ಬೆಳೆದ್ರೂ ವೇಸ್ಟ್ ಆಗುತ್ತೆ, ಜಾಸ್ತಿ ಹೂ ಕೊಯ್ಯೋಕ್ಕಾಗಲ್ಲ. ಏನೋ ಮಗ್ಗೆಲ್ಲ ಬಂದೈತೆ, ಹೊಸಿ ಕುಯ್ಕೋಬೋದು. ನೋಡಿ ಇದೆಲ್ಲ ಅಲ್ಲಿ ಎಂಡಿಲೆಲ್ಲ ತರಗತ್ತೈತೆ. ಇದು ಒಂದು ಸ್ವಲ್ಪ ದಿನ ಹಿಂಗೆ ಮಳೆ ಹೋದರೆ ಇದು ಸತ್ತೋಗುತ್ತೆ. ನೋಡಿ ಅಲ್ಲೆಲ್ಲ ಅಲೆ ಹೊಂಟೋಯ್ತೈತೆ. ಈ ರೀತಿ ಆಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೀವು ಅಡಿಕೆ ಗಿಡ ಇದ್ರೂ ಸ್ವಲ್ಪ ನೆಡಬೇಕು ಅಂತ ಆಸೆ ಇದ್ದರೆ ಬರಗಾಲದಲ್ಲಿ ಒಂದು ಸ್ವಲ್ಪ ನೆಡಿ. ಬೇಕಾದ್ರೆ ಈ ಥರ ಮಳೆಗಾಲದಲ್ಲಿ ನೆಟ್ಟರೆ ಯಾವುದೇ ಕಾರಣಕ್ಕೂ ನೀವು ಇದು ಮಾಡೋಕ್ಕಾಗಲ್ಲ, ಸುಮ್ಮನೆ ಲಾಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ. ನೀವು ಹೋದ ವೀಡಿಯೋದಲ್ಲಿ ಯಾವ ರೀತಿ ಗಿಡ ಇತ್ತು ಅಂತ, ನಿಮ್ಗೆ ಯಾವ ರೀತಿ ಬಂದಿತ್ತು ಅಂತ ಹೋದ ವೀಡಿಯೋದಲ್ಲಿ ಹಾಕೋನಿ. ನಿಮ್ಗೇನಾರೇ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ನೀವು ಆ ವಿಡಿಯೋವನ್ನು ನೋಡ್ಬೋದು, ಯಾವ ರೀತಿ ಮೊದಲಿತ್ತು ಈ ಗಿಡ ಅಂತ. ನೋಡಿ ಇಷ್ಟು ಚೆನ್ನಾಗಿ ಎಲ್ಲೂ ಸತ್ತೋಗಿರಲಿಲ್ಲ, ಎಲ್ಲೋ ಅಂತವು. ಈಗ ಎಲ್ಲ ತವೇ ಗಿಡ ಸತ್ತೋಗೈತೆ ಎಲ್ಲ ನೋಡಿ ಫ್ರೆಂಡ್ಸ್. ಅದರಿಂದ ನೀವು ಬರಗಾಲದಲ್ಲಿ ನೆಡಿ ಅಂತ ಹೇಳ್ತಾನೆ. ಈ ರೀತಿ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ನೆಡಬೇಡಿ. ಸುಮ್ಮನೆ ಸೊಸಿ ದುಡ್ಡು ವೇಸ್ಟು, ಲಾಸ್ ಆಗುತ್ತೆ ಔಷಧಿಯೆಲ್ಲ ಅಂತ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮುಕ್ತಾಯಗೊಳಿಸುತ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.